ಆದಷ್ಟು ಏನಪ್ಪ ಅಂತಂದ್ರೆ ಇವುಗಳ ಕೇಸುಗಳು ಮೂಲಿಗುಂಪು ಮಾಡುವಂಥದ್ದು, ತನಿಖೆ ಮಾಡಲಾರದು ಹೋಗುವಂಥದ್ದು, ಇವೆಲ್ಲನೂ ನಾವು ಇಲ್ಲಿ ನೋಡ್ಬೋದಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇದರ ಅರ್ಥ ಇಷ್ಟ, ಇಲ್ಲೇ ಈ ನಮ್ಮ ಪರಿಶಿಷ್ಟ ಮೇಲೆ ಈ ಒಂದು ದಾಳಿಗಳ ಮೇಲ್ಜಾತಿ ಜನ ಅಥವಾ ಮೇಲುವರಿ ಮಾಡೋದು ನಿರಂತರವಾಗಿ ನಡೆದದ. ಇದರಲ್ಲಿ ಕೆಲವು ಸುಳ್ಳು ಪ್ರಕರಣ ಇರ್ಬೋದು, ಮತ್ತೇನಿರ್ಬೋದು. ಇದು ಬಂದಂಥ ಕೆಲವೊಮ್ಮೆ ಸಹಜವಾಗಿ ಏನೋ ಮಾತಾಡಿದ ಸಹಿತ ಸಹಜ ಮಾಜಿ ಸಹಿತ ಬುದ್ಧಿವಂತ ಕೆಲವೊಂದಿಷ್ಟು ದಲಿತರು ಒಂದಿಷ್ಟು ಬುದ್ಧಿವಂತರು ಆಗ್ತಾ ಇದ್ದಾರೆ. ತಮ್ಮ ಮೇಲೆ ಆದಂಥ ದಾಳಿಗಳಿಗೆ ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ, ನಡೆದೂ ಇದ್ದಾವೆ. ಅದೇನೂ ಇರಲಿ, ಆದರೆ ಶಿಕ್ಷೆ ಪ್ರಮಾಣ ಮಾತ್ರ ಭಾಳ ಕಡಿಮೆ ಅದ. ಎಷ್ಟು 36 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗಿದೆ. ಮುಂದೆ ಇನ್ನೊಂದು ಏನಪ್ಪ ಚರ್ಚೆ ಮಾಡ್ಕೊಂಡಾರಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಅಧಿಕಾರ ಸಭೆಯಲ್ಲೇ ಸುಳ್ಳು ಜಾತಿ ಪ್ರಮಾಣಪತ್ರ ಸಲ್ಲಿಸಿದ ಪ್ರಕರಣ ಕಾನೂನು ಕ್ರಮ ತಗೊಳ್ಳೋದು, ಜೊತೆಗೆ ದೇವದಾಸಿಯರ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಪುನರ್ವಸತಿ ಮತ್ತು ಪಿಡುಗು ತೊಲಗಿಸಲು ಯೋಜನೆ ಜಾರಿ. ಇದು ದೇವದಾಸಿ, ವಿಶೇಷವಾಗಿ ಕೆಳಜಾತಿಯ ಹೆಣ್ಮಕ್ಳಿಗೆ ಇದು ದೇವದಾಸಿ ಪದ್ಧತಿಯನ್ನು ಮಾಡ್ಕೊಂಡು ಬರುವುದರಿಂದಾಗಿ ಅಂಥವ್ರನ್ನ ಇನ್ನೊಮ್ಮೆ ಸರ್ವೆ ಮಾಡಿ ಎಷ್ಟಿದ್ದಾರೆ ಏನನ್ನೋದು ಅವ್ರಿಗೆ ಪುನರ್ವಸತಿ ಕಲ್ಪಿಸೋದು, ಜೊತೆಗೆ ಯೋಜನೆ ಪೆಡಗನ್ನು ತೆಗೆದುಹಾಕುವಂಥ ವಿಚಾರ ಇಟ್ಕೊಂಡಿದ್ದಾರೆ. ಮತ್ತು ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ವಿಷಯದಲ್ಲಿ ರಾಜಿ ಪ್ರಶ್ನೆ ಇಲ್ಲ. ಇನ್ನಷ್ಟು ಕೆಲವೊಂದು ಏನೋ ಆ ಯೋಗ್ಯತಿದ್ದವ್ರು ಬಂದಿಲ್ಲ ಮಾಡಿಲ್ಲ ಅಂತೇಳಿ ಬ್ಯಾಕ್ಲಾಗ್ ಹಿಂದೆ ಹಾಕೋದು ಹೋಗಿಬಿಡೋದು, ಮಾಡಿದ್ದು ಉಳಿದ ಅದನ್ನು ನಾವು ಮಾಡೋದಿಲ್ಲಪ್ಪ. ಇನ್ನು ಅದೆಲ್ಲ ಎಷ್ಟು ಬ್ಯಾಕ್ಲಾಗ್ ಆಗಿದ್ದಾರೆ ಅವು ಎಷ್ಟು ಪೋಸ್ಟ್ ಅದಾವೆ ಅಷ್ಟು ತುಂಬಿಕೊಂಡು ಮುಗಿಸೋಣ ಅಂತ ನಿರ್ಧಾರ ಮಾಡಿದ್ದು. ಜೊತೆಗೆ ದಲಿತರಿಗೆ ನ್ಯಾಯ